ಪಾರ್ಥ. ಹಾಯ್. ವಾವ್, ಬ್ಯೂಟಿಫುಲ್. ಹೌದು, ಏನು ಸ್ಪೆಷಲು? ಅಲ್ಲ, ಇವತ್ತು ನನ್ನ ಬರ್ಡೇ ಅಲ್ಲ, ನಿಮ್ಮ ಬರ್ಡೇ ಅಲ್ಲ, ನಮ್ಮ ಮ್ಯಾರೇಜ್ ಆನಿವರ್ಸರಿ ಅಂತೂ ಅಲ್ಲ. ಬಟ್ ಆದರೂ ಇದೆಲ್ಲ ಏನಕ್ಕೆ? ಇವತ್ತು ಒಂದು ಇಂಪಾರ್ಟೆಂಟ್ ಡೇ ಇದೆ, ಅದನ್ನ ಮರಿತಾ ಇದ್ದೀರಾ? ನೆನ್ಪು ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಡೇನಾ? ಏನ್ರಿ ಅದು? ಐ ಮೀನ್, ಆಫೀಸಲ್ಲಿ ಕೆಲಸ ಜಾಸ್ತಿ ಅಲ್ವಾ, ಅದಕ್ಕೆ ಫ್ಲ್ಯಾಶ್ ಆಗ್ತಾ ಇಲ್ಲ. ಹೇಳ್ಬಿಡಿ ಅದೇನು ಅಂತ. ಮರಿತೀರಾ ಬಿಡಿ, ಮುಂದೊಂದಿನ ನನ್ನನ್ನು ಮರೆತು ಬಿಡ್ತೀರಾ. ರೀ ಅಪೇಕ್ಷಾ, ಏನ್ರಿ ಇದು? ನಾನು ನಿಮ್ಮನ್ನು ಹೇಗ್ರಿ ಮರೆಯೋಕ್ಕಾಗತ್ತೆ? ನೋಡಿ, ನಾನು ನಿಮ್ಮನ್ನು ನೋಡ್ತಾ ನೋಡ್ತಾ ಈ ಜಗತ್ತನ್ನೇ ಮರ್ತು ಬಿಡ್ತೀನಿ. ನಿಜ ಹೇಳ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ಇದು ಮೆಮೊರಿ ಪ್ರಾಬ್ಲಮ್ ಅಷ್ಟೇ. ಏನು ಅಂತ ಹೇಳಿ. ಇವತ್ತು ನಮ್ಮ ಪ್ರಪೋಸಲ್ ಡೇ, 2nd ಆನಿವರ್ಸರಿ ಇವತ್ತು. ಮೈ ಗಾಡ್, ಕರೆಕ್ಟ್ ಅಲ್ಲ? ನಾನು ಮತ್ತೆ ಬಿಟ್ಟಿದ್ದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಐ ಮೀನ್, ಆ ರೊಮ್ಯಾಂಟಿಕ್ BGM ನನ್ನ ಲೈಫಲ್ಲಿ ಪ್ಲೇ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದ ದಿನ ಇದು. ನಾನು ಅದನ್ನೇ ಮರ್ತ್ಬಿಟ್ಟಿದ್ದೀನಿ. ಬಟ್ ಇಟ್ಸ್ ಓಕೆ, ಈ ದಿನ ಮರ್ತೇನಂತೆ. ಬಟ್ ಇವತ್ತಿನ ದಿನದ ತನಕ ಆ ರೊಮ್ಯಾಂಟಿಕ್ BGM ಇವತ್ತಿಗೂ ಕೂಡ 24 hours ಪ್ಲೇ ಆಗ್ತಾನೆ. ಯು ಸಿ, ದ್ಯಾಟ್ಸ್ ಇಂಪಾರ್ಟೆಂಟ್. ಎನಿವೇಸ್, ನಿಮಗೂ ಕಂಗ್ರ್ಯಾಟ್ಸ್ ಆ್ಯಂಡ್ ನನಗೂ ಕಂಗ್ರ್ಯಾಟ್ಸ್. ಗಿಫ್ಟನ್ನ ನಾನು ಆಮೇಲೆ ತಂದು ಕೊಡ್ತೀನಿ, ಓಕೆನಾ? ಪಾರ್ಥ, ಗಿಫ್ಟ್ ಏನ್ ಬೇಕು ಅಂತ ನಾನೇ ಕೇಳ್ತೀನಿ, ಬಟ್ ನೀವು ಆಗಲ್ಲ ಅನ್ಬಾರ್ದು. ನೀವು ಕೇಳೋದು ಹೆಚ್ಚ, ನಾನು ತಂದು ಕೊಡೋದು ಹೆಚ್ಚ? ಅದೇನು ಅಂತ ಹೇಳಿ. ಪಾರ್ಥ, ನನಗೆ ಮಗು ಬೇಕು. ಮಗು? ಅದೇ ಬಾಬಿ ಡಾಲ್ ಅಲ್ವಾ, ಗೊಂಬೆ? ಅಲ್ಲ, ನಿಜವಾದ ಮಗು, ಜೀವ ಇರೋ ಗೊಂಬೆ, ನಮ್ಮ ಮಗು. ನನಗೆ ಮಗು ಬೇಕು ಅನಿಸ್ತಿದೆ. ಏನ್ರಿ ಹೇಳ್ತಾ ಇದ್ರಿ ನೀವು? ಇಷ್ಟು ದಿನ ಮಗು ಬೇಡ ಅಂತ ಹೇಳ್ತಾ ಇದ್ರಿ. ಅಲ್ಲ, ಈ ಸಡನ್ ಯೂಟರ್ನ್ಗೆ ಏನು ಕಾರಣ ಅಂತ ತಿಳ್ಕೊಬೋದಾ? ಯಾಕೆ ಅಂದ್ರೆ ನನಗಾಗ ಬೇಡ ಅನಿಸ್ತಾ ಇತ್ತು, ಈಗ ಬೇಕು ಅನಿಸ್ತಿದೆ. ಮಗುವಾದ್ರೆ ಲೈಫ್ ಒಂಥರ ಚೆನ್ನಾಗಿರುತ್ತೆ, ಲೈಫಲ್ಲಿ ಏನೋ ಚೇಂಜಸ್ ಇರುತ್ತೆ ಅನಿಸ್ತಾ ಇದೆ. ಹಾಗನ್ನಿಸ್ತಿದೆ ಅಂದಮೇಲೆ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪು? ಐ ಮೀನ್, ಏನು ತಪ್ಪಿಲ್ಲ ಬಿಡಿ. ನೀವೇ ಆಸೆ ಪಡ್ತೀರಾ ಅಂದಮೇಲೆ ನಾವು ಒಂದು ಮಗು ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಪಾರ್ಥ. ಏನು ಗೊತ್ತಾ, ಏನು ಅಕ್ಕ ಮಾತ್ರ ಮಕ್ಕಳು ಮಾಡ್ಕೋಬೇಕಾ? ಅವಳಿಗೆ ಮಾತ್ರ ಎಲ್ಲರೂ ಪ್ರಿಫರೆನ್ಸ್ ಸಿಗ್ಬೇಕಾ? ನಮಗೂ ಬೇಡವಾ? ಮಗು ಆದ್ರೆ ಎಲ್ಲರೂ ಸಿಂಪತಿ ಓಟ್ ನಮಗೆ ಬೀಳುತ್ತೆ, ಎಲ್ಲರ ಅಟೆನ್ಷನ್ ನಮ್ಮ ಕಡೆ ಡೈವರ್ಟ್ ಆಗುತ್ತೆ. ಎಲ್ಲಿ ಹೋಗಿದ್ದಾಳೋ, ಏನ್ ಮಾಡ್ತಿದ್ದಾಳೋ ಒಂದು ವಿಷಯ ಗೊತ್ತಾಗ್ತಾ ಇಲ್ವಾ? ಹೇಗ್ ತಿಳ್ಕೊಳ್ಳೋದು? ಅಳಿಮಯ್ಯ, ಏನೋ ಇದು? ಏನ್ ಸಮಾಚಾರ? ಅಲ್ಲ, ಲೇಟೆಸ್ಟ್ ಆಗಿ ತಳ ಸುಟ್ಟು ಹೋಗುವಂತ ಯಾವ ಕಾರ್ಬಾರ್ ಮಾಡಿದೆ? ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತೆ ಕಣೋ, ಏನೋ ಮಾಡಬಾರ್ದು ಮಾಡಕ್ ಹೋಗಿ ಏನೋ ಆಗಬಾರ್ದು ಆಗಿದೆ ಅಂತ. ಏನ್ ಅಳಿಮಯ್ಯ ಅದು? ಏನು ಇಲ್ಲ ಮಾಮ್ಸ್, ಸುಮ್ಮನೆ ಏನೇನು ಹೇಳ್ಬಿಡ. ಲೇ ಅಳಿಮಯ್ಯ, ನಾನು ಎತ್ತಾಡಿಸಿದ ಕೂಸು ಕಣೋ ನೀನು, ನನಗೆ ಗೊತ್ತಾಗಲ್ವೇನೋ? ನಾನು ಬರೇ ಮಾವ ಅಲ್ಲ ಕಣೋ, ನೀನು ಕೂಚುಕು. ನನಗೆ ಗೊತ್ತಾಗತ್ತೆ ನಿನ್ನ ಮನಸ್ಸಿನ ಸಂಕಟ ಏನು ಅಂತ. ನಿನ್ನ ಮುಖ ನೋಡಿದ್ರೆ ತೀವ್ರ ಹತಾಶೆಯಲ್ಲಿದ್ದಂಗೆ ಕಾಣುತ್ತಪ್ಪ. ಲೈಫಲ್ಲಿ ಏನೋ ಮಾಡಕ್ ಹೋಗಿ ಏನೋ ಕಳ್ಕೊಂಡಿದ್ಯಾ ಅಂತ ಅನಿಸುತ್ತೆ. ಅದೇನು ಅಂತಾದ್ರೂ ಹೇಳೋ. ಒಳಗಡೆ ಬಿಲ 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 ಅಂತ ಒತ್ತಾಡ್ತಾ ಇದೆಯಾ? ಯಾವುದೋ ಚಿಂತೆ ನಿನ್ನನ್ನು ಸುಡ್ತಾ ಇದೆ ಅಳಿಮಯ್ಯ. ಅದು ಏನು ಅಂತ ಹೇಳ್ಕೊಂಡು ಹಗುರಾಗೋ. ಲೇ ನೀನೇನು ಕಳ್ಕೊಂಡಿದ್ಯೋ ಅದನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ನಿನ್ನ ಮಾವ ಲಕ್ಕಿ ಲಕ್ಷ್ಮೀಕಾಂತ ನಿನಗೆ ಸಹಾಯ ಮಾಡ್ತಾನೆ ಕಣೋ. ಅದು ಏನು ಅಂತಾದ್ರೂ ಹೇಳೋ. ಅದು ಹೊರಗೆ ಬಂದು ಗಬ್ಬೆದ್ದು ಊರು ತುಂಬ ನಾರೋದಕ್ಕಿಂತ ಮುಂಚೆ ನಾನೇ ಅದಕ್ಕೊಂದು ಪರಿಹಾರ ಹೇಳ್ತೀನಿ. ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಅದು ಏನು ಅಂತ ಹೇಳ್ಕೊಳ್ಳೋ ಅಳಿಮಯ್ಯ. ಮಾಮ್ಸ್, ಏನು ಇಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಇಷ್ಟೊಂದು ತಲೆ ತಿಂತಾ ಇದೆಯಾ? ತಲೆಗೆ ರಾಡ್ ಹಾಕ್ಬೇಡ. ಏನು ಇಲ್ಲ ಅಂದ್ರೆ ಏನು ಇಲ್ಲ ಅಷ್ಟೇ. ಹೇ, ಕೇಳಿದ್ರೆ ಏನೂ ಇಲ್ಲ ಅಂತೀಯ, ಮುಖ ನೋಡಿದ್ರೆ ಟೆನ್ಷನಲ್ಲಿ ಕುದಿತಾ ಇದೆ. ಹೇ, ಟೆನ್ಷನಿಗೊಂದು ಕಾರಣ ಇರಲೇಬೇಕಲ್ಲೋ ಅಳಿಮಯ್ಯ. ಅದು ಏನು ಅಂತಾದ್ರೂ ಹೇಳುವಂತವನಾಗೋ. ಈಗ ನೀನು ಆಡ್ತಾ ಇರೋದು ನೋಡಿದ್ರೆ ಯಾವುದೋ ಹೊಸ ಕೇಸಲ್ಲಿ ಸಿಕ್ಕಾಕೊಂಡಂಗೆ ಅನ್ಸುತ್ತೆ. ಅವತ್ತು ಪಾರ್ಥ ಮತ್ತೆ ಅಪೇಕ್ಷೆ ಮದುವೆ ಆಗ್ತಿದ್ದಾರೆ ಅಂತ ಸುದ್ದಿ ಕೇಳಿದಾಗ ಹಿಂಗೆ ಒದ್ದಾಡ್ತಾ ಇದ್ದೆ.
ಮುಚ್ಚಿಟ್ಟಷ್ಟು ಬಿಚ್ಚಿ ನೋಡುವ ಕುತೂಹಲ ನಿನ್ನ ಮಾವ ಲಕ್ಷ್ಮೀಕಾಂತನಿಗೆ. ಅದೇನಂತ ಹೇಳ. ಮಾಮ್ಸ್ ಏನು ಇಲ್ಲ ಅಂತ ಹೇಳಿದ್ಮೇಲೆ ಪದೇ ಪದೇ ಅದನ್ನೇ ಕೇಳಿ ಟಾರ್ಚರ್ ಕೊಡ್ಬೇಡ. ಏನಕ್ಕೆ ಹಿಂಗೆ ಎಂಕ್ವೈರಿ ಮಾಡ್ತಾ ಇದೆಯಾ? ಏನು ಇಲ್ಲ ಅಷ್ಟೇ. ಹೇ, ನಾನು ಎನ್ಕ್ವೈರಿ ಮಾಡಕ್ಕೆ ಕೇಳ್ತಾ ಇಲ್ಲ. ನೀನು ಸಮಸ್ಯೆಗೆ ಏನಾದರೂ ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯನಾ ಅಂತ ನೀನು ಹೇಳಿದ್ರೆ ತಾನೆ ನಾನು ಕೈಯಾರ ಏನಾದರೂ ಮಾಡೋಕ್ಕೆ ಸಾಧ್ಯ ಆಗೋದು. ನಿಜವಾಗ್ಲೂ ಸಹಾಯ ಮಾಡ್ತೀಯಾ? ಅಯ್ಯೇ, ಅದೇನ ಹಿಂಗೆ ಕೇಳ್ತೀಯ? ನಿನ್ನ ಮಾವ ಕಣ ನಾನು. ಬರೀ ಮಾವ ಅಲ್ಲ, ನನಗೂ ನಿನಗೂ ಎಣ್ಣೆ ಋಣ ಇದೆ. ಎಣ್ಣೆಯ ಮೇಲೆ ಆಣೆ ಮಾಡಿ ಹೇಳುವೇನು ಅಳಿಮಯ್ಯ, ಖಂಡಿತ ನಿಂಗೆ ಸಹಾಯ ಮಾಡ್ತೀನಿ. ಅದು ಏನು ಅಂತ ಹೇಳು. ಅದು ಮಾಮ್ಸ್, ನಾನು ಮತ್ತೆ ದಿಯಾ ಇವತ್ತು ಮದುವೆ ಆಗ್ಬೇಕು ಅಂತ ಹೊರಟಿದ್ವಿ. ಎಲ್ಲ ಅರೇಂಜ್ಮೆಂಟ್ಸ್ ಆಗಿತ್ತು. ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಟೈಮಲ್ಲಿ ಒಂದು ಚಿಕ್ಕ ಪ್ರಾಬ್ಲಮ್ ಕ್ರಿಯೇಟ್ ಆಗೋಯ್ತು ಮಾಮ್ಸ್.